ರೇ ನಿನ್ 3-4 ತಿಂಗಳಿಂದ ದೊಡ್ಡ ಮನ್ಸ ಪತ್ತೆನೇ ಇಲ್ವಲ್ಲ, ಎಲ್ಲಿಗೆ ಎಕ್ಕುಟ್ಟೋಗಿದಣ? ಸಾಕ್ ಸುಮ್ನಿರೋ ಪೊಟ್ಟಿ ಐತ್ನಿ, ಎಲ್ಲ ವಿಷಯ ಗೊತ್ತಿದ್ದು ಏನು ಗೊತ್ತಿಲ್ಲರು ಮೆಂಗ್ ನಂಗ್ ನಾಟಕ ಮಾಡ್ಬೇಡ ನಂತವು. ಅದೇ ಹಂಗಂದ್ಯಾ? ಮತ್ತಿನ್ನೇಂತ ನಾನು ಇಷ್ಟ ದಿವಸ ಬೆಂಗಳೂರು ಜೈಲಾಗಿದ್ರುವೆ ಒಂದಿನ ವಾರ ನೀನ್ ಬಂದು ನನ್ನ ಏನು ಎತ್ತಂತ ಕಷ್ಟ ಸುಖ ವಿಚಾರಿಸಿದ್ಯೇನ ಬೋಳಿ ಮಗನೆ. ನನಗೆ ಈ ವಿಷಯನೇ ಗೊತ್ತಿಲ್ಲ ಕಣ, ಗೊತ್ತಿದ್ರೆ ಬರ್ದಿನ ಇರ್ತಿದ್ನ. ಅದ್ಯಾಕ್ ನಿನ್ ಜೈಲ್ಗೆ ಹಾಕಿದ್ರು? ಒಂದ್ ಹೊಸ ಕೆಲಸ ಶುರು ಹಚ್ಕೊಬಿಟ್ಟಿದ್ದಕ್ಕಂದ್ಲ. ಹೊಸ ಕೆಲ್ಸನ ಅದ್ಯಾವ್ದಣ? ಈ ವೀರಪ್ಪನ್ನು ದೊಡ್ಡ ದೊಡ್ಡ ರೌಡಿಗಳು ಇವರೆಲ್ಲ ಹೆಸರು ಮಾಡಿ ಪೇಪರ್ ನಾಗೆ ಫೋಟೋ ಬರ್ತದಲ್ಲ, ಹಂಗೆ ನಾನು ದೊಡ್ಡ ಮನ್ಸ ಒಂದೇಟ್ಗೆ ಆಗ್ಬಿಡ್ಮ ಪೇಪರ್ ನಾಗೆ ಹೆಸರು ಬರ್ಲಿ ಅಂದ್ಬಿಟ್ಟು ಜೋಬ್ ಕಟ್ಟಿಂಗ್ ದಂಧೆ ಬಿಟ್ಟಿದ್ದಕ್ಕಂದ. ಜೇಬ್ ಕಟ್ಟಿಂಗ್ ಅಂದ್ರೆ ಟೈಲರಿಂಗ್ ಕೆಲ್ಸನೋ? ಅಯ್ಯಪ್ಪ, ಆ ಟೈಲರ್ ಗಳ ಹೆಸರು ಮಾತ್ರ ನಂತ ಎತ್ಪಡಕಂದ. ಯಾಕಣ? ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರ್ದೋಯ್ತದಕ್ಕಂದ. ನಾನ್ ಜೇಬ್ ಕಟ್ ಮಾಡೋ ದಂಧೆಗೆ ಅಡ್ಡವಾಗಿರೋರು ದುಶ್ಮನ್ಗಳು ಟೈಲರ್ ಗಳಕ್ಕಂದ. ಯಾಕಣ? ಈಗಿನ ಕಾಲ್ ಟೈಲರ್ ಗಳು ಒಂದೊಂದ್ ಪ್ಯಾಂಟ್ ಶರ್ಟ್ ಗೆ 8 ಜೋಬ ಒಲಿಯ ಶುರು ಮಾಡ್ಕೊಬಿಟ್ಟು ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಜೋಬ್ ಕಟ್ ಮಾಡಕ್ಕೆ ಅಂತ ಹೋಗಿದ್ದಕ್ಕಂದ. ಅಲ್ಲಿ ಒಬ್ಬ ಪರದೇಸಿ ನನ್ ಮಗ ನಿಂತಿದ್ನ. ನಾನು ವಿದ್ಯೆ ಖರ್ಚು ಮಾಡಿ ಅವ್ನ ಜೋಬ ತಡ್ಕಾಡ್ದಿಕ್ಕಂದ. ಆ ಬಿಕಾರಿ ಬೇವರ್ಸಿ ಕಂತ್ರಿ ಕಚಡ ಚಪ್ರಾಸಿ ದರಿದ್ರದೊಂದ್ ಜೋಬಲ್ಲಿ ಒಂದೇ ₹1 ಸಿಕ್ತು ಕಂದ. ಅಯ್ಯೋ, ಆಗ ಇವನು ನನಗಿತ್ಲಿ ಬಿಕ್ನಾಸಿ ಅಂತ ಹೇಳಿ ಅಯ್ಯೋ ಪಾಪ ಅಂತ ₹1 ಅವನ್ ಪ್ಯಾಂಟ್ ಜೋಬ್ಗೆ ಮಡಗ್ದಿಕ್ಕಂದ. ಅದ್ನ ಅವನು ಸುಮ್ನೆ ತಕೊಂಡು ಇಟ್ಕೊಂಡು ಮುಚ್ಕೊಂಡು ಹೋಗ್ಬೇಕು ತಾನೆ. ಏನ್ ಮಾಡ್ದ ಅವನು? ಅಯ್ಯೋ ನೋಡಕ್ಕೆ ಕೊಬ್ಬು ದನ ಇದ್ದಂಗಿದ್ಯೆ, ಕಡಿದ್ರೆ ಹತ್ತೂರು ಬಾಡ ಐತಿ, ಈ ಕೆಲಸ ಮಾಡಕ್ಕೆ ನಾಚಿಕೆ ಆಗೋದವೆ ಅಂತ ಇಂಗ್ಲಿಷ್ ಹಿಂದಿ ಎಲ್ಲಾ ಭಾಷೆನ ಮಿಕ್ಸ್ ಮಾಡ್ಕೊಂಡ್ ನನ್ಗೆ ಬೋದ್ಬಿಟ್ನಕ್ಕಂದ. ಸರಿ ನನಗೂ ರೇಗೋಯ್ತು ಕಂದ್ಲ. ನನಗ್ ಗೊತ್ತಿರೋ ಹಳ್ಳಿ ಭಾಷೆನ ಉಪಯೋಗಿಸಿ ಅವ್ನ ಜನ್ಮವ ಜಾಲಾಡ್ಸಿ ಕಡೆಗೆ ಅವನು ಬುದ್ಧಿವಾದನ ಹೇಳ್ದಿಕ್ಕಂದ್ಲ. ಏನ್ ಹೇಳಿದ್ರು? ನೋಡ್ಲಾ ಪೊಟ್ಟಿ ಐತ್ನೆ, ಒಂದ್ 4 ಕಾಸು ಜೋಬ್ನಾಗ ಇಟ್ಕೊಳ್ಳೋ ಯೋಗ್ಯತೆ ಇಲ್ದೇ ಇದ್ಮೇಲೆ ಮೈಲೆಲ್ಲ ಜೋಬ್ ಯಾಕೆ ಹೊಲಿಸ್ಕೋಬೇಕು ಬೋಳಿ ಮಕ್ಳ ನೀವು? ಏನೋ ನಾವು ನೀಯತ್ತಿಂದ ನಿಮ್ಮ ಹತ್ರ ಏನೋ ಇರ್ತದೆ ಅಂತ ಅಷ್ಟು ಜೋಬ ಹುಡುಕ್ತಿವಿ, ಜೋಬ್ನು ಕಟ್ ಮಾಡ್ತೀವಿ, ಒಂದ್ ₹10 ಸಿಗದೆ ಹೋದ್ರೆ ನಮ್ಗೆ ನಾಚಿಕೆ ಆಗುದಿಲ್ವೇ? ಇದೇ ಫಸ್ಟ್ ಲಾಸ್ಟ್ ಕೇಳ, ಜೋಬಲ್ ₹100 ಕಮ್ಮಿ ಮಡಿಕ ಬಂದ್ರೆ ನೀನು ಈ ಬಸ್ ಸ್ಟ್ಯಾಂಡ್ ಕೆಳಗೆ ಏನಾರ ಬರೋ ನೀನ್ ನೋವು ಅಲ್ಲೇ ಆಪ್ ಮಾಡ್ಬಿಡ್ತೀನಿ ಅಂತ ಅಂದಿಕ್ಕಂದ್ಲ.